ಹೆಣ್ಮಕ್ಳು ಅಂದ್ರೆ ಮೂಗು ಮುರಿಯೋರಿಗೆ ಬಹುಶಃ ಈ ಸ್ಟೋರಿ ಒಂದ್ ರೀತಿಯಲ್ಲಿ ಇನ್ಸ್ಪಿರೇಷನ್ ಆಗ್ಬೋದು. ಯಾಕೆ ಅಂದ್ರೆ ಡ್ರೈವಿಂಗ್ ಅನ್ನೋದನ್ನ ಫ್ಯಾಷನ್ಗೋಸ್ಕರ ಕಲ್ತು ಅದನ್ನೇ ಪ್ರೊಫೆಷನಲ್ ಆಗಿ ಬಳಸ್ಕೊಂಡು IT ಕಂಪ್ನಿಯಲ್ಲಿ ತಗೊಳ್ತಾ ಇದ್ದಂತಹ ಸ್ಯಾಲ್ರಿಯ ಡಬಲ್ ಹಣವನ್ನ ಆಟೋ ಚಾಲಕಿಯಾಗಿ ಈಕೆ ದುಡಿತಾ ಇದ್ದಾರೆ. ಬಹುಶಃ ಇವರ ಸ್ಟೋರಿ ನೀವು ಈಗಾಗಲೇ ಆನ್ಲೈನ್ಗಳಲ್ಲಿ ಕೇಳಿರ್ತೀರಾ. ತುಂಬಾ ವೈರಲ್ ಆಗಿತ್ತು ಇವರ ವಿಡಿಯೋ. ಇವರು ನಮ್ಮ ಜೊತೆ ಇದ್ದಾರೆ ಇವತ್ತು. ನೇತ್ರ ಅವರು ಆಟೋ ಡ್ರೈವರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಮೊದಲು IT ಉದ್ಯೋಗಿ ಆಗಿದ್ರು. ಪ್ರೆಷರ್ ಫುಲ್ ಲೈಫ್ಗೆ ಫುಲ್ ಸ್ಟಾಪ್ ಇಡ್ಲಿಕ್ಕೋಸ್ಕರ ಆಟೋ ಡ್ರೈವರ್ ಆಗಿ ಮಾರ್ಪಟ್ಟಿದ್ದಾರೆ. ಅವರ ಸ್ಟೋರಿನ ನಾವು ಕೇಳೋಣ, ನಿಮ್ಗೂ ತಿಳಿಸ್ಕೊಡ್ತೀನಿ, ಬನ್ನಿ. ಮೇಡಮ್ ನಮಸ್ತೆ. ನಮಸ್ತೆ ಮೇಡಮ್. ನಾನು ಆಗ್ಲೇ ಹೇಳಿದೆ, ಹೆಣ್ಮಕ್ಳು ಅಂತಂದ್ರೆ ಒಂದಿಷ್ಟು ಜನ ಮೂಗ್ ಮುರಿತಾರೆ. ಅಯ್ಯೋ ನನಗೆ ಹೆಣ್ಣು ಹುಟ್ಬಿಡ್ತು, ಅಥವಾ ನನ್ನ ಸೊಸೆ ಹೆಣ್ಣು, ಯಾವ್ದೋ ಒಂದು ಹೆಣ್ಣು ಅಂತಂದ್ರೆ ಈಗ್ಲೂ ಕೂಡ ತಾತ್ಸಾರ ಇನ್ನೂ ಫುಲ್ ಸ್ಟಾಪ್ ಬಿದ್ದಿಲ್ಲ ಅಂತವ್ರಿಗೆ ಮಾದರಿಯಾಗಿ ನೀವು ಒಬ್ಬ ಆಟೋ ಚಾಲಕಿಯಾಗಿ ಹಗ್ಲು ರಾತ್ರಿ ಅಂತ ದುಡಿತಾ ಇದ್ದೀರಾ. ಒಂದು ಹೆಣ್ಣಾಗಿ ಆಟೋ ಚಾಲಕಿಯಾಗಿರೋದಕ್ಕೆ ನಿಮ್ಗೆ ಏನ್ ಅನ್ಸುತ್ತೆ? ತುಂಬಾ ಹೆಮ್ಮೆ ಅನಿಸ್ತಿದೆ ಮ್ಯಾಮ್. ನನಗೆ ನಮ್ಮಪ್ಪ ನನ್ಗೆ ಯಾವತ್ತು ಹೆಣ್ಣಿನ ತರ ನನಗೆ ಬೆಳೆಸ್ಲಿಲ್ಲ, ಗಂಡ ತರನೇ ಬೆಳೆಸಿದ್ದು. ಅಂದ್ರೆ ಗಂಡ್ ಮಕ್ಳಿಗೆ ಹೆಣ್ಮಕ್ಳಿಗೆ ಯಾವುದೇ ತರ ಭೇದ ಭಾವ ಮಾಡ್ತಿಲ್ಲ. ಎಲ್ಲ ಯಾಕಂದ್ರೆ ನಾವು ಒಂಟಿಯಾಗಿದ್ದಾಗೂ ನಾವು ಹೇಗೆ ಬದುಕಬೇಕು ಅನ್ನೋದನ್ನ ಬದುಕು ಕಟ್ಕೊಟ್ಟಿದ್ದಾರೆ. ಹೌದು ಹೌದು ಹೌದು. ಯಾಕಂತಂದ್ರೆ ಪ್ರತಿಯೊಬ್ಬರ ಹುಡುಗ ಆಗಿರ್ಲಿ ಹುಡುಗಿ ಆಗಿರ್ಲಿ, ಆಕೆಯ ಧೈರ್ಯ ಅಥವಾ ಆತನ ಏನು ಶ್ರಮ, ಪ್ರತಿ ಒಂದಕ್ಕೂ ಕೂಡ ಬಹುಶಃ ಅವರ ತಂದೆ ತಾಯಿನೇ ಮೊದಲ ಬುನಾದಿ ಆಗಿರ್ತಾರೆ. ನೀವು ಆಟೋ ಡ್ರೈವರ್ ಆಗಿರ್ಲಿಲ್ಲ, ಒಂದಿಷ್ಟು ಪ್ರೆಷರ್ಫುಲ್ ಲೈಫ್ನಿಂದ ದೂರ ಆಗಬೇಕು ಅನ್ನೋ ಕಾರಣಕ್ಕೆ ಆಟೋ ಡ್ರೈವರ್ ಆದ್ರಿ. ಏನಾ ನಿಮ್ಮ ಪ್ರೆಷರ್ಫುಲ್ ಲೈಫ್ ಕತೆ ಏನು ಮೇಡಮ್? ಮ್ಯಾಮ್ ನಾನು ಈ ಮೊದಲು ಹೇಳಬೇಕಾದ್ರೆ ನಾನು IT ಕಂಪನಿಲಿ ವರ್ಕ್ ಮಾಡ್ತಾ ಇದ್ದೆ. IT ಮ್ಯಾನೇಜರ್ ಆಗು ಅಥವಾ ಬೇರೆ IT ಲೆವೆಲಲ್ಲಿ ವರ್ಕ್ ಮಾಡಿಲ್ಲ. ನಾನು IT ಕಂಪನಿನಲ್ಲಿ ಸಾಫ್ಟ್ ಸರ್ವಿಸ್ ಫೀಲ್ಡ್ ಅಲ್ಲಿ ನಾನು ವರ್ಕ್ ಮಾಡ್ತಾ ಇದ್ದಿದ್ದು. ಫೆಸಿಲಿಟಿ ಎಕ್ಸಿಕ್ಯೂಟಿವ್ ಆಗಿ ವರ್ಕ್ ಮಾಡ್ತಾ ಇದ್ದೆ ನಾನು. ಸರ್ವಿಸ್ ಫೀಲ್ಡ್ ಅಂದ್ರೆ ಆಲ್ಮೋಸ್ಟ್ ತುಂಬಾನೇ ಹೆಡ್ಎಕ್ಸ್ ಇರುತ್ತೆ. ಅಲ್ಲಿ ತುಂಬಾನೇ ಹೆಡ್ಎಕ್ಸ್ ಇರುತ್ತೆ. ಕ್ಲೈಂಟ್ಸ್ ಕಡೆಯಿಂದನೂ ಪ್ರೆಸರ್ ಬರುತ್ತೆ, ಮತ್ತೆ ಎಂಪ್ಲಾಯ್ಸ್ ಕಡೆಯಿಂದನೂ ಪ್ರೆಸರ್ ಇರುತ್ತೆ ನಮಗೆ. ಆದ್ರಿಂದ ನನಗೆ ಮನೆಯಲ್ಲಿ ನಾನು ಅವಾಗ ಸಿಂಗಲ್ ಪೇರೆಂಟ್ ಆಗಿದ್ದೆ ಒಂದು ಸ್ವಲ್ಪ ದಿವಸ. ಆ ಟೈಮಲ್ಲಿ ನನಗೆ ಅದು ಮನೆದು ಮತ್ತೆ ಈ ಕಡೆ ಆಫೀಸ್ ಎರಡು ಮ್ಯಾನೇಜ್ ಮಾಡೋಕೆ ತುಂಬಾನೇ ಕಷ್ಟ ಆಗ್ತಿತ್ತು. ಆ ಟೈಮಲ್ಲಿ ನಾನು ನನ್ನ ತಮ್ಮ ಆಟೋ ಓಡಿಸ್ತಿದ್ದ. ಅವನತ್ರ ಸುಮ್ಮನೆ ಪ್ಯಾಷನ್ ಅಂತ ನಾನು ಕಲ್ತ್ಕೊಂಡಿದ್ದೆ. ಅದನ್ನೇ ನಾನು ವೃತ್ತಿ ಜೀವನಕ್ಕೆ ಅಳವಡಿಸ್ಕೊಂಡು ಬಂದೆ. ಓಕೆ, ನೇತ್ರ ಅವರು ಯಾವ ಊರಲ್ಲಿ ಹುಟ್ಟಿದ್ದು, ಏನ್ ಓದಿದ್ದು, ಹೇಗೆ ಅವರ ಬೆಂಗಳೂರವರೆಗೂ ಅವರ ಜರ್ನಿ ಯಾವ ರೀತಿಯಾಗಿ ಆಯ್ತು? ಮ್ಯಾಮ್ ನಾನು ಹುಟ್ಟಿದ್ದು ಶಿವಮೊಗ್ಗ ಡಿಸ್ಟಿಕ್ ಸಾಗರ ತಾಲೂಕ್ ಕೊರ್ಲಿಕೊಪ್ಪ ಅನ್ನೋ ಒಂದು ಚಿಕ್ಕ ಹಳ್ಳಿ, ಅಲ್ಲಿ ಹುಟ್ಟಿದ್ದು. ಓದಿದ್ದು ಬೆಳೆದಿದ್ದೆ ಎಲ್ಲ ಅಲ್ಲೇನೆ. ನಾನು ಇದು 10th ವರೆಗೂ ಎಲ್ಲ ನಾನು ಅಲ್ಲೇ ಓದಿದ್ದು. ಅದಾದ್ಮೇಲೆ 10th ಮುಗಿಸಿದ್ಮೇಲೆ ಡಿಪ್ಲೊಮೊ 2 years ನಾನು ಮಾಡಿದ್ದೀನಿ. ಡಿಪ್ಲೊಮೊ ಇನ್ CS ಮಾಡಿದ್ದೀನಿ. ಅದರಲ್ಲಿ ಇನ್ಕಂಪ್ಲೀಟ್ ನಾನು ಮಾಡಿರೋದು. ಡಿಪ್ಲೊಮೊ CS ಇನ್ಕಂಪ್ಲೀಟ್ ಆಗಿದೆ ನಂದು. ಬೆಂಗಳೂರಿಗೆ ಅಂದ್ರೆ ಜೀವನ ಕಟ್ಕೋಬೇಕಾದ್ರೆ ಏನಾದ್ರು ಬೆಂಗಳೂರಿಗೆ ಬರ್ಬೇಕಲ್ಲ ಅಂತ ಹೇಳ್ಬಿಟ್ಟು ನಾನು 2009 ಅಲ್ಲಿ ಬೆಂಗಳೂರಿಗೆ ಪಾದಾರ್ಪಣೆ ಮಾಡಿರ್ತೀನಿ. ಆ ಟೈಮಲ್ಲಿ ಬಂದಾಗ ನಾನು ಫಸ್ಟ್ ನಾನು ಕೆಲಸ ಸೇರ್ಕೊಂಡಿದ್ದಾವಾಗ ಕಾಲ್ ಸೆಂಟರ್ ಅಲ್ಲೇ ಸೇರ್ಕೊಂಡಿದ್ದು. ಕಾಲ್ ಸೆಂಟರ್ ಅಲ್ಲಿ ಮಾಡ್ಕೊಂಡೆ. ಅದಾದ್ಮೇಲೆ ನಾನು ಅದ ಸಾಫ್ಟ್ ಸರ್ವಿಸ್ ಇದಕ್ಕೆ ಫೀಲ್ಡಿಗೆ ಅಂತ ಹೇಳ್ಬಿಟ್ಟು ಅದಾದ್ಮೇಲೆ ಕಾಲ್ ಸೆಂಟರ್ ಮಾಡ್ಬೇಕಾದ್ರೆ ಮದ್ವೆ ಆಯ್ತು ನಂದು. ಆಮೇಲೆ 2013 ಅಲ್ಲಿ ಮತ್ತೆ ನಾನು ಜಾಬಿಗೆ ಬಂದಿದ್ದು. ಆ ಟೈಮಲ್ಲಿ ನಾನು ಅದೇ ವರ್ಕ್ ಮಾಡ್ಕೊಂಡ್ ಬಂದೆ ಮ್ಯಾಮ್. IT ಕಂಪನಿಗಳಲ್ಲೇ ವರ್ಕ್ ಆವಾಗ IT ಲೈಫ್ ಸ್ಟಾರ್ಟ್ ಆಯ್ತು. IT ಕಂಪನಿಗಳಲ್ಲೇ ವರ್ಕ್ ಮಾಡಿರೋದು. ಅದೇ ಸಾಫ್ಟ್ ಸರ್ವಿಸ್ ಫೀಲ್ಡ್ ಅಲ್ಲಿ ನಾನು ವರ್ಕ್ ಮಾಡಿರೋದು ಮ್ಯಾಮ್. ಒಂದಿಷ್ಟು ಜನ ನಿಮ್ಮ ಸ್ಟೋರಿ ಕೇಳಿ ಬ್ಯಾಡ್ ಕಮೆಂಟ್ಸ್ ಹಾಕೋರು ಎಲ್ಲ ನೋಡ್ತಾ ಇರೋದಕ್ಕೆ ನಾನ್ ಹೇಳ್ತಾ ಇರೋದು, ಏನು IT ಕಂಪನಿ ಉದ್ಯೋಗ ನೀವೇನೀಗ ಬಿಟ್ಟು ಒಂದು 4 ವರ್ಷದಿಂದ ಆಟೋ ಓಡಿಸ್ತಾ ಇದ್ದೀರಾ, ಇದೇ ತರ ಸಾಕಷ್ಟು ನ್ಯೂಸ್ಗಳು ಇತ್ತೀಚಿನ ದಿನಗಳಲ್ಲಿ ವೈರಲ್ ಆಗ್ತಾ ಇದೆ. 11 ವರ್ಷ 15 ವರ್ಷ ಕೆಲಸ ಮಾಡಿದವರು ಕೂಡ IT ಕಂಪ್ನಿಯಲ್ಲಿ ಒಳ್ಳೊಳ್ಳೆ ಲಕ್ಷಗಟ್ಟಲೆ ಸಂಬಳ ತಗೊಳ್ತಾ ಇದ್ದರು ಕೂಡ ಒಂದಿಷ್ಟು ಪ್ರೆಷರ್ಗೋಸ್ಕರ ಅಥವಾ ಅವರ ಫ್ಯಾಷನ್ಗೋಸ್ಕರ, ಅವರ ಫ್ಯಾಮಿಲಿಗೋಸ್ಕರ ಉದ್ಯೋಗವನ್ನ ಕ್ವಿಟ್ ಮಾಡಿ ಅವರದ್ದೇ ಆದ ಬೇರೆ ಉದ್ಯೋಗಗಳಿಗೋಸ್ಕರ ಅಥವಾ ಇನ್ನೊಂದಕ್ಕೋ ಮತ್ತೊಂದಕ್ಕೋ ಶಿಫ್ಟ್ ಆಗ್ತಾ ಇರುವಂತವ್ರನ್ನ, ಅಂತ ಸ್ಟೋರಿಗಳಿಗೂ ನಿಮ್ಮ ಸ್ಟೋರಿಗೂ ಏನ್ ವ್ಯತ್ಯಾಸ ಅನ್ಸುತ್ತೆ? ಮ್ಯಾಮ್ ನನ್ಗೆ IT ಅಂದ್ರೆ ನನ್ನ ವರ್ಕ್ ಬಿಡೋಕ್ ಮುಂಚೆ, ನಾನು ಇದು ಆಟೋ ಫೀಲ್ಡಿಗೆ ಬರಕ್ ಮುಂಚೆ ಒಂದು ವಿದೇಶದಲ್ಲಿ ವರ್ಕ್ ಮಾಡ್ತಿರೋ ಇಬ್ರು ಫ್ರೆಂಡ್ಸ್ದು ನಾನು ವಿಡಿಯೋ ನೋಡ್ಕೊಂಡಿದ್ದೆ. ಅದು ನನಗೆ ಇನ್ಸ್ಪೈರ್ ತಗೊಂಡೆ ನಾನು. ಇವ್ರುಗಳೇ ಅಷ್ಟೊಂದೆಲ್ಲ ಓದ್ಕೊಂಡು ಅಲ್ಲಿ ಮಾಡ್ತಿರ್ಬೇಕಾದ್ರೆ ನಾವೆಲ್ಲ ಯಾಕೆ ಮಾಡ್ಬೋದು? ಅವ್ರು ವಿದೇಶದಲ್ಲಿದ್ದು ಕೆಲಸ ಮಾಡ್ಕೊಂಡು ಇವಾಗ ಇಲ್ಲಿಗೆ ಬಂದ್ಬಿಟ್ಟು ಹೋಟೆಲ್ ಮ್ಯಾನೇಜ್ಮೆಂಟ್ ಮಾಡ್ತಿದ್ದಾರೆ. ಅವರೇ ಮಾಡ್ತಿರ್ಬೇಕಾದ್ರೆ ನಾವ್ ಯಾಕೆ ಮಾಡಬಾರ್ದು ಅನ್ನೋ ಒಂದು ದೃಷ್ಟಿಯಿಂದ ನಾನು ಡ್ರೈವಿಂಗ್ ಫೀಲ್ಡಿಗೆ ಬಂದು ನಾನು ಡ್ರೈವರ್ ಆಗಿ ವರ್ಕ್ ಮಾಡ್ತಿದ್ದೆ. ಇತ್ತೀಚೆಗೆ ಒಂದು ವೈರಲ್ ಆಯ್ತಲ್ಲ, ಇಬ್ರು ಅಮೆರಿಕದಲ್ಲಿ ಕೆಲಸ ಇದಕ್ಕೆ ಮುಂಚೆನೂ ಒಂದು ವೈರಲ್ ಆಗಿತ್ತು. ಫಾರಿನ್ ಎಲ್ಲ ಹೋಗಿ ದುಬೈಲೆಲ್ಲ ವರ್ಕ್ ಮಾಡಿ ಬಂದು ಅವರು ಇಲ್ಲಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರು. ಅದನ್ನೆಲ್ಲ ನೋಡಿ ಅಗ್ರಿಕಲ್ಚರ್ ಎಲ್ಲ ಮಾಡಿದ್ರು. ಅದನ್ನೆಲ್ಲ ನೋಡಿ ನಾನು ಇದ್ ಮಾಡ್ಕೊಂಡಿದ್ದು. ಅದನ್ನ ನೋಡಿ ಇನ್ಸ್ಪೈರ್ ಆದ್ರೆ ಸ್ವಯಂ ಉದ್ಯೋಗ ಮಾಡಿದ್ರೆ ಎಷ್ಟೋ ಬೆಟರ್ ಅಲ್ವಾ ಅನ್ನೋ ತರ ನಾನು ಬೇರೆಯವ್ರ ಕೈ ಕೆಳಗಡೆ ಎಷ್ಟು ದಿನ ದುಡಿದ್ರು ಅದು ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ. ಅದಕ್ಕೋಸ್ಕರ ನಾನು
ಇದರಿಂದ ಮಾಡ್ಕೊಂಡು. ಹೌದು. ಎಲ್ಲೋ ಒಂದು ಕಡೆ ಈಗ ಒಂದು ಕಂಪ್ನಿಯಲ್ಲಿ ನಾವು ಸಂಬಳ ತಗೊಳ್ತಾ ಇದೀವಿ, ಅದು ತಿಂಗಳ ತಳೆಮೇನ್ ಸಂಬಳನೋ ಅಥವಾ ಕಮ್ಮಿ ಸಂಬಳನೋ ಹೆಚ್ಚು ಸಂಬಳನೋ ಪ್ರೆಷರ್ ಫುಲ್ ಲೈಫು ಅಥವಾ ಬೇರೆ ತರ ಇರುತ್ತೋ ಅದನ್ನ ಯಾರು ಪ್ರಶ್ನೆ ಮಾಡಲ್ಲ ಹೌದು. ಅಥವಾ ಅದನ್ನ ಯಾರು ಗಮನಿಸಲ್ಲ. ಅಯ್ಯೋ ಇವರು ID ಕಾರ್ಡ್ ಹಾಕೊಂಡು ಬೆಳಗ್ಗೆ Work ಎದ್ರೆ ಮಾಡ್ತಿದ್ದಾರೆ. ಆನ್ ಟೈಮ್ ಟಿಫಿನ್ ಬಾಕ್ಸ್ ಎತ್ಕೊಂಡು ಬ್ಯಾಗ್ ಹಾಕೊಂಡು ಆಫೀಸ್ಗೆ ಹೋಗ್ತಾರೆ, ಹೌದು. ಸಂಜೆ ಆದ್ರೆ ಬರ್ತಾರೆ, AC ಲೈಫಲ್ಲಿ ಕುತ್ಕೊಂಡು AC ಜಾಗದಲ್ಲಿ ಕುತ್ಕೊಂಡು ವರ್ಕ್ ಮಾಡ್ತಾ ಇರ್ತಾರೆ ಅನ್ನುವಂಥದ್ದು ಇರುತ್ತೆ. ಇನ್ನೊಂದು ಕಡೆ ಆಟೋ ಚಾಲಕಿ ಅಥವಾ ಆಟೋ ಚಾಲಕ ಅಂತಂದ್ರೆ ಅಯ್ಯೋ ಬೀದಿ ಬೀದಿ ಸುತ್ತಾರೆ, ಅದು ಒಂದು ಹೆಣ್ಣು ಮಗಳಾಗಿ ಹಗಲು ರಾತ್ರಿ ಹೊರಗಡೆ ಸುತ್ತಾದ, ಈ ರೀತಿಯಾದ ಒಂದಿಷ್ಟು ಗೊಂದಲಗಳು ಪ್ರಶ್ನೆಗಳು ಎದ್ದೇ ಹೇಳತ್ತೆ. ಹೌದು. ಅದು ಇಂತಹ ಸಿಚುವೇಶನ್ ಬಂದಾಗ ಹೇಗೆ ಎದುರಿಸಿದ್ರಿ? ಸಡನ್ ಆಗಿ ಇದು ಬಿಟ್ಟು ಇದಕ್ ಬಂದಾಗ ನನಗ್ ಬಂದಿದೆ ಮ್ಯಾಮ್ ತುಂಬಾನೇ. ಅಂದ್ರೆ ನಾನು ಅಲ್ಲಿ ನಾನು ಐಕ್ಯದಲ್ಲಿ ಲಾಸ್ಟ್ ವರ್ಕ್ ಮಾಡ್ತಾ ಇದ್ದಿದ್ದು ಫೆಸಿಲಿಟಿ ಟೀಮ್ ಅಲ್ಲಿ. ಅಲ್ಲಿ ವರ್ಕ್ ಮಾಡ್ಬೇಕಾದ್ರೆ ನಾನು ಅದೇ ನಾನು ಹೋಗ್ತಾ ಇದ್ದಿದ್ದು ಮಧ್ಯಾಹ್ನ 3 ಗಂಟೆಗೆ ಶಿಫ್ಟ್ ಹೋಗ್ತಾ ಇದ್ದಿದ್ದು. 3 ಗಂಟೆಯಿಂದ ಮಿಡ್ ನೈಟ್ 12 o'clock ವರ್ಗು ಇರ್ತಿತ್ತು. ಮನೆಗೆ ಬರೋಷ್ಟೊತ್ತಿ 1 o'clock ಆಗಿತ್ತು. ನಮ್ಮ ಮನೆಯವ್ರವ್ರಿಗೆ ನಾನು ಫಸ್ಟೇ ಹೇಳಿದ್ದೆ ಈ ತರ ಶಿಫ್ಟ್ ಇದೆ. ಮೊದ್ಲೇ ಅವರು ಮನೆ ಕೊಡಲ್ಲ ಅಂತ ಹೇಳಿದ್ರು. ಅವಾಗ ನಾನು ಹೇಳಿದೆ ಈ ತರ ನನ್ ಶಿಫ್ಟ್ ಇದೆ, ನನ್ ಗೇಟ್ ಬೀಗ ಕೊಟ್ಬಿಡಿ, ನಾನು ಇದ್ ಮಾಡ್ಕೊಳ್ತೀನಿ ಅಂತ. ಆ ಟೈಮಲ್ಲಿ ನಾನು ಜರ್ನಿ ಮಾಡ್ಬೇಕಾದ್ರೆ ಕರೆಕ್ಟ್ ಆಗಿತ್ತು. ಅಲ್ಲಿ ನಾನು ಅದೇ ಒಂದು 6 month ಏನೋ ಆ ಮನೇಲಿ ಇರ್ಬೇಕಾದ್ರೆ ನಾನು ಅಲ್ಲಿ ಆ ಏರಿಯಾ ಯಾವುದು? ನಾಗಸಂದ್ರ. ಅವಾಗ ನಾನು ಒಂದ್ 6 month ಮಾತ್ರ ಅವ್ರ ಮನೇಲಿ ಇರ್ಬೇಕಾದ್ರೆ ನಾನು ಅಲ್ಲಿ ಐಕ್ಯದಲ್ಲಿ ಜಾಬ್ ಮಾಡ್ತಾ ಇದ್ದೆ. ಅದಕ್ಕೆ ಮುಂಚೆ ಬೇರೆ ಕಡೆ ಇದ್ದೆ ನಾನು. ಇದು ಏನು ಬೇರೆ ಮನೇಲಿ ಇದ್ದೆ. ಅಲ್ಲಿ ಮನೆ ಶಿಫ್ಟ್ ಆದಾಗ ಮಕ್ಳು ಸ್ಕೂಲ್ಗೆ ಹತ್ರ ಆಗುತ್ತೆ ಅಂತ ಮನೆಗೆ ಶಿಫ್ಟ್ ಮಾಡ್ಕೊಂಡಿದ್ದೆ.